ಎಟಿಎಂ ವಾಹನ. ಆ ಎಟಿಎಂ ವಾಹನ ಚೇಂಜ್ ಮಾಡ್ಕೊಂಡು ಬಂದು ಇನ್ನೋವಾ ಕಾರ್ನಲ್ಲಿ 7 ಕೋಟಿ ದರೋಡೆ ಮಾಡಿದ್ದಾರೆ. ಹಾಡ ಹಗಲು ಮಧ್ಯಾಹ್ನ 12 ಗಂಟೆ ಸುಮಾರು ನಡೆದಿರೋದು. ಯಾಕೆ ಆಶ್ಚರ್ಯ ಏನು? ಆಶ್ಚರ್ಯ ಏನು? ಬೀದರ್ಲ್ಲ ಆಯ್ತಲ್ಲ, ಮಂಗಳೂರಲ್ಲ ಆಯ್ತು. ಸರಣಿ ರೀ ಇದು, ಸರಣಿ. ಈಗ ಜೈಲುಗಳಲ್ಲೇ ನೀವು ಮೊಬೈಲ್ ಕೊಟ್ಟು ಇಂಟರ್ನೆಟ್ ಕೊಟ್ಟು ಭಯೋತ್ಪಾದಕರಿಗೆಲ್ಲ ಪಾಕಿಸ್ತಾನಕ್ಕೆ ಬೇರೆ ಬೇರೆ ದೇಶಕ್ಕೆ ಎಲ್ಲ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ. ಈಗ ಇವ್ರಿಗೂ ಏನೋ ಮಾಡ್ಕೊಟ್ಟಿರ್ಬೇಕು ನೀವು. ಲೂಟಿ ಹೊಡೆಯೋರ್ಗು, ಹಣವನ್ನ ಲೂಟಿ ಹೊಡೆಯೋರ್ಗು ಏನೋ ಇರ್ಬೇಕು. ಇಲ್ಲ ಅಂದ್ರೆ ಆಡುವಾಗಲೇ ಸಾಧ್ಯನನ್ರಿ? ಅದು ಬೆಂಗಳೂರು ಅಂತ ಟ್ರಾಫಿಕ್ ಅಲ್ಲಿ ವೆಹಿಕಲ್ ಮೂವ್ ಮಾಡಕ್ಕೆ ಕಷ್ಟ. ವೆಹಿಕಲ್ ಪಾರ್ಕಿಂಗ್ ವೆಹಿಕಲ್ ರೋಡ್ ತರಬೇಕಾದ್ರೆ ಟೈಮ್ ಬೇಕು. ಅಂಥದ್ದು ಆಡಾಗಲೇ ನೀವು ಜಯನಗರದಲ್ಲಿ ಲೂಟಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಸತ್ತೋಗಿದೆ ಈ ಸರ್ಕಾರ. ಪೊಲೀಸ್ ಇಲಾಖೆನೇ ಒಂದ್ ರೀತಿ ಸತ್ತೋಗಿದೆ. ಬರೀ ಹಣ ದಂಧೆ ಮಾಡೋ, ಲೂಟಿ ಮಾಡೋಕೆ ಅಧಿಕಾರಿಗಳನ್ನ ಉಪಯೋಗ ಮಾಡ್ತಾ ಇದ್ದೀರಾ, ಪೊಲೀಸ್ ಅಧಿಕಾರಿಗಳನ್ನ. ಅವ್ರು ಪೂರ್ತಿ ಟ್ರಾನ್ಸ್ಫರ್ ಅಲ್ಲಿ ಮುಳುಗೋಗಿದ್ದಾರೆ. ನೀವು ಈ ಕಾನೂನು ಸುವ್ಯವಸ್ಥೆ ಅನ್ನೋದು ಗಾಳಿಗೆ ತೋರ್ಬಿಟ್ಟಿದೆ. ಇದು ನಿಜಕ್ಕೂ ಬ್ರ್ಯಾಂಡ್ ಬೆಂಗಳೂರು ಅಂದ್ರಲ್ಲ, ಬ್ರ್ಯಾಂಡ್ ಬೆಂಗಳೂರು. ಆ ಬ್ರ್ಯಾಂಡ್ ಬೆಂಗಳೂರಲ್ಲಿ ಒಂದು ಪಾರ್ಟ್ ಇದು. ಲೂಟಿ ಮಾಡೋದು ಹೆಂಗೆ ಅನ್ನೋದನ್ನ, ಕದಿಯೋದು ಹೆಂಗೆ, ದರೋಡೆ ಮಾಡೋದು, ಇದೇ ಬ್ರ್ಯಾಂಡ್ ಬೆಂಗಳೂರ? ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಅಂದ್ರೆ ಇನ್ ಜನಗಳ ಹತ್ರ ಇರೋ ಹಣ ಸೇಫ್ಟಿನ? ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ, ಇನ್ ಜನಗಳೆಲ್ಲ ಸೇಫ್ಟಿನ? ಇದು ಲೂಟಿ. ಇದು ಕಾನೂನು ಸುವ್ಯವಸ್ಥೆಯ ವೈಫಲ್ಯ. ರಾಜ್ಯ ಸರ್ಕಾರ ನಿಜಕ್ಕೂ ಮಾನ ಮರ್ಯಾದೆ ಕಳ್ಕೊಂಬಿಟ್ಟಿದೆ ಇದರಿಂದ. ಬೀದರಲ್ಲಾಯ್ತು ಅಂತ ಎಲ್ಲೋ ಸುಮ್ಮನೆ ಇದ್ರು, ಮಂಗಳೂರಲ್ಲಾಯ್ತು ಅಂತ ಸುಮ್ಮನೆ ಇದ್ರು. ಈಗ ಬೆಂಗಳೂರು ಬಂದ್ಬಿಟ್ಟಿದೆ. ನೆಕ್ಸ್ಟ್ ವಿಧಾನಸೌಧದ ಮುಂದೆನೆ ಆದ್ರೂ ಆಶ್ಚರ್ಯ ಪಡಬೇಡಿ. ಅಂತ ಕೆಟ್ಟ ಸರ್ಕಾರ, ವರ್ಸ್ಟ್. ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ವರ್ಸ್ಟ್ ಲಾ ಅಂಡ್ ಆರ್ಡರ್ ಯಾವತ್ತೂ ನೋಡಕ್ ಸಾಧ್ಯನೇ ಇಲ್ಲ. ಅಷ್ಟು ವರ್ಸ್ಟ್ ಸರ್ಕಾರ ಇವತ್ತು ನೋಡ್ತಾ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.